ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಕೃಷಿ ಸಲಹೆಗಾರ ರಾಜಾ ಬಕ್ಷಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾನು ಈಗ ಏನು ಮಾರ್ಚಲ್ಲಿ ಮತ್ತು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಯಾರು ಬಾಳೆ ಹಾಗೂ ಪಪ್ಪಾಯನ್ನು ನಾಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋಂಥ ರೈತರಿಗೆ ನೀವೆಲ್ಲರೂ ತಿಪ್ಪೆ ಗೊಬ್ಬರವನ್ನು ಇವಾಗಿಂದಲೇ ತಯಾರಿ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋನ ಹಾಕಿದ್ದೆ. ಸೊ ವಿಡಿಯೋದಲ್ಲಿ ಯಾಕೆ ತಿಪ್ಪೆ ಗೊಬ್ಬರನ ನಾವು ಹಾಕಬೇಕು, ಆದರೆ ಹೇಗೆ ಹಾಕಬೇಕು, ಆಮೇಲೆ ಯಾಕೆ ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾವು ಯಾವುದೇ ಉತ್ತಮವಾದ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದರೆ ನಾವು ಉತ್ತಮವಾದ ಬೇರುಗಳನ್ನ ಬೆಳಿಬೇಕಾಗುತ್ತೆ. ಉತ್ತಮವಾದ ಬೇರನ್ನ ಬೆಳಿಬೇಕು. ಉತ್ತಮವಾದ ಬೇರು ನಮಗೆ ಉತ್ತಮವಾದ ಕಾಂಡವನ್ನು ಕೊಡುತ್ತೆ. ಉತ್ತಮವಾದ ಕಾಂಡವನ್ನು ಬೆಳೆದಾದ ನಂತರ ಉತ್ತಮವಾದ ಕಾಂಡ ನಮಗೆ ಉತ್ತಮವಾದ ಎಲೆಗಳನ್ನ ಕೊಡುತ್ತೆ. ಆ ಉತ್ತಮವಾದ ಕಾಂಡ ಮತ್ತು ಎಲೆಗಳು ಬಂದು ಉತ್ತಮವಾದ ಹೂವು ಹಾಗೂ ಉತ್ತಮವಾದ ಹಣ್ಣನ್ನು ಕೊಡುತ್ತೆ. ಆವಾಗ ಹೋಗಿ ನಾವು ಒಂದು ಉತ್ತಮವಾದ ಇಳುವರಿಯನ್ನು ತಗೋಬೋದು. ಸೊ ಮೊದಲನೇ ಸ್ಟೆಪ್ಪು, ನಾವು ಯಾಕೆ ಕೊಟ್ಟಿಗೆ ಗೊಬ್ಬರ ಬಗ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಉತ್ತಮವಾದ ಬೇರುಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸಬೇಕು. ಸೂಕ್ತವಾದ ವಾತಾವರಣನ ಮಣ್ಣಿನ ಒಳಗಡೆ ನಾವು ಸೃಷ್ಟಿಸಬೇಕಾಗ್ತದೆ. ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು. ಆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಇರೋ ಅವಕಾಶಗಳಲ್ಲಿ ಒಂದೇ ಒಂದು ಅವಕಾಶ ಏನಪ್ಪ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ. ಇದನ್ನು ಬಿಟ್ಟರೆ ನಮ್ಮಲ್ಲಿ ನಾವು ಕೊಡುವಂಥ ಎಲ್ಲ ಗೊಬ್ಬರಗಳು ಆ್ಯಸಿಡ್ ಫಾರ್ಮಲ್ಲಿರೋದ್ರಿಂದ ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡ್ತಾ ಬರ್ತೇವೆ ಹೊರತು ಹೆಚ್ಚಿಸೋದಿಲ್ಲ. ಸೊ ನೀವು ಒಂದು ಸುದೀರ್ಘವಾದ ಕೃಷಿಯನ್ನು ಮಾಡಬೇಕು, ಹಾಗೆ ಒಳ್ಳೆ ಇಳುವರಿನ ಪಡಿಬೇಕು ಅಂದರೆ ಮೇನ್ಲಿ ದಾಳಿಂಬೆ ಮಾಡೋರಾಗಿರ್ಬೋದು, ತೋಟಗಾರಿಕೆ ಯಾರು ತೋಟಗಾರಿಕೆ ಬೆಳೆಗಳನ್ನ ಯಾರು ಬೆಳಿಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಹೊಸದಾಗಿ, ತಾವೆಲ್ಲರೂ ಸಹಿತ ನಾಟಿ ಮಾಡೋಕ್ಕೂ ಮುಂಚೆನೇ 2 ತಿಂಗಳು ಮುಂಚೆನೇ ಗೊಬ್ಬರವನ್ನು ತಯಾರಿ ಮಾಡ್ಕೊಳ್ಳಿ. ತಿಪ್ಪೆ ಗೊಬ್ಬರವನ್ನು ನೆರಳಿನಲ್ಲಿ ಹಾಕಿ ಅದಕ್ಕೆ ಬೇಕಾದ ಬೆನಿಫಿಷರಿ ಮೈಕ್ರೋಬ್ಸ್ ಅಂತ ನಾವು ಹೇಳ್ತೀವಿ. ಕೃಷಿ ಇಲಾಖೆಯಲ್ಲಿ ನಿಮಗೆ ಸಿಗ್ಬೋದು, ಅಂಗಡಿಯಲ್ಲಿ ಸಿಗ್ಬೋದು. ಅಜೋಸ್ಪಿರ್ಲಮ್ ಆಗಿರ್ಬೋದು, ಹಾಗೆ PSB ಅಂತ ಇರುತ್ತೆ, KMB ಅಂತ ಇರುತ್ತೆ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಸೊ ಆಮೇಲೆ ಹುಳಗಳಿದ್ದರೆ ಮೆಟ್ರೇಸಿಯಮ್ ಅಂತ ಒಂದು ಬರುತ್ತೆ. ಸೊ ಈ ಥರ ಒಂದು ಮೈಕ್ರೋಬ್ಸ್ಗಳನ್ನ ನೀವು ಅದಕ್ಕೆ ಹಾಕಿ ಹಸುವಿನ ಗಂಜಲವನ್ನು ಸೇರಿಸಿ ನೀರನ್ನು ಸ್ವಲ್ಪ ಸಿಂಪಡಿಸಿ ಅದನ್ನ 2-3 ಸಾರಿ ರೊಟೇಷನ್ ಮಾಡಿದರೆ, ಅದನ್ನು ಚೆನ್ನಾಗಿ ನೀವು ಕಳಿಸಿದರೆ, ಗೊಬ್ಬರ ಹಾಕೋಕ್ಕೂ ಮುಂಚೆ ಕಳ್ತಿರಬೇಕು. ಹಸಿ ಗೊಬ್ಬರವನ್ನು ಹಾಕೋದ್ರಿಂದ ಅದರಿಂದ ಗ್ಯಾಸ್ಗಳು ರಿಲೀಸ್ ಆಗುತ್ತೆ, ತುಂಬ ಹೀಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ಮಣ್ಣಿನ ಮೇಲೆ ಹಾಕೋದ್ರಿಂದ ಅದು ಕಳಿಯೋದಕ್ಕೂ ತುಂಬ ಸಮಯ ತಗೊಳುತ್ತೆ. ಸೊ ಈ ಥರ ಒಂದು 3-4 ತಿಂಗಳ ಮೇಲೆ ಆಲ್ರೆಡಿ ಕಳ್ತಿರೋಂಥ ಗೊಬ್ಬರವನ್ನು ನೀವು ಬಳಸ್ತಕ್ಕಂಥದ್ದು. ಈಗ ಕೆಲವರು ನಾಟಿ ಮಾಡಿದ ಮೇಲೆ ನಾವು ಸುತ್ತಮುತ್ತ ಹಾಕ್ತೀವಿ ಅಂತ ಹೇಳಿದರೆ, ಹಾಗೂ ಹಾಕಿನೂ ಸ್ವಲ್ಪ ಬೆನಿಫಿಟ್ ಪಡೆದಿರೋಂಥವ್ರು ತುಂಬ ಜನ ರೈತರಿದ್ದಾರೆ. ಆದ್ರೂ ಈ ಮೇನ್ಲಿ ಇದರದ್ದು ನಾವು ಏನು ಇದರ ಬೆನಿಫಿಟ್ನ ಈಗ ಮಾತಾಡ್ತಾ ಇದ್ದೀವಿ, ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಆಗುವಂಥ ಬೆನಿಫಿಟ್ಗಳನ್ನ ನಾವು ನೋಡಿದರೆ, ಮೊದಲನೇದು ಪೊರಾಸಿಟಿ ಆಫ್ ದಿ ಸಾಯಿಲ್, ಅಂದರೆ ಗಾಳಿ ಮತ್ತು ನೀರು, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದಿ ಸಾಯಿಲ್ ಅಂತ ಹೇಳ್ತೀವಿ. ಇದೆರಡೂ ಹೆಚ್ಚಿಗೆ ಆಗ್ತಕ್ಕಂಥದ್ದು. ಇದು ನಮ್ಮ ಬೇರಿನ ಬೆಳವಣಿಗೆ ಸಹಾಯ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಆದಷ್ಟು ಮಣ್ಣಿನಲ್ಲಿ ಇದನ್ನು ಸೇರಿಸಿ ಅದಾದ ನಂತರ ನಾಟಿಯನ್ನು ಮಾಡಿದರೆ ತುಂಬ ಇದರ ಅನುಕೂಲಗಳು ತುಂಬ ಇದೆ. ಹಾಗೆ ಇದನ್ನು ನಾವು ಈ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಸಾಯಿಲಲ್ಲಿ ಇಲ್ಲಿ ನಮ್ಮ ಬೆನಿಫಿಷಿಯಲ್ ಮೈಕ್ರೋಬ್ಸ್ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿ ನೀವು ಹಾಕಿರೋಂಥ ಗೊಬ್ಬರ ಮಣ್ಣಲ್ಲಿರತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟು ಬೇರಿನಲ್ಲಿ ಇದು ಹೀರ್ಕೊಳ್ಳೋಕ್ಕೆ ಸಹಾಯನ ಮಾಡುತ್ತೆ. ಈಗ ನಾವು ಸೂಕ್ತವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಆ ಬೆನಿಫಿಷರಿ ಮೈಕ್ರೋಬ್ಸ್ನ ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ಮಾತ್ರ ನಾವು ಹಾಕಿರೋಂಥ ಎಲ್ಲ ಗೊಬ್ಬರಗಳು ಗಿಡಕ್ಕೆ ಹತ್ತುವಂಥ ಸಾಧ್ಯತೆಗಳು ಇರುತ್ತೆ. ಈ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ನಮ್ಮದು ಜಾಸ್ತಿ ಆಗುತ್ತೆ. ಇಲ್ಲ ಅಂತಕ್ಕಂಥದ್ದಲ್ಲಿ ನೀವು ಹಾಕಿರೋಂಥ ಎಷ್ಟೋ ಗೊಬ್ಬರಗಳು ಮಣ್ಣಿನಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಮಣ್ಣಿನ ಗುಣಮಟ್ಟವನ್ನು ಅದು ಕ್ರಮೇಣವಾಗಿ ಹಾಳು ಮಾಡ್ತಾ ಬರುತ್ತೆ. ಅದಾದ ನಂತರ ಕೆಲವೊಬ್ರದ್ದು ಸಾಯಿಲ್ಗಳು ಕಾಂಪ್ಯಾಕ್ಟ್ ಆಗೋ ಇಶ್ಯೂ ಇರ್ಬೋದು, ನೀರು ಬಿಟ್ಟು ಸ್ವಲ್ಪ ಆದಮೇಲೆ. ಸೊ ಈ ಥರ ನಾವು ಈ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದಾಗ ಪೊರಾಸಿಟಿ ಜಾಸ್ತಿ ಆದಾಗ, ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಾಗ, ಈ ಥರ ಕಾಂಪ್ಯಾಕ್ಟ್ನೆಸ್ಸು ಕಡಿಮೆ ಆದಾಗ ಬೇರಿನ ಬೆಳವಣಿಗೆ ತುಂಬ ಚೆನ್ನಾಗುತ್ತೆ. ಸೊ ನಾವು ಹಂತವಾಗಿ ಈ ಥರ ಮಾಹಿತಿಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ.
ಇದೇ ರೀತಿ ತಾವು ಅಳವಡಿಸ್ಕೊಂಡು ಒಂದು ಉತ್ತಮ ಬೆಳೆಯನ್ನು ಬೆಳಿಬೇಕು ಅನ್ನೋದು ನನ್ನ ಆಸೆ. ಕೊಟ್ಟಿಗೆ ಗೊಬ್ಬರನ ಮಿನಿಮಮ್ 10 ಟನ್ನು ಒಂದು ಎಕರೆಗೆ ಎಲ್ಲರೂ ಬಳಸ್ತಕ್ಕದ್ದು. ಈಗ ಯಾರು ಮಾರ್ಚ್ ಮತ್ತು ಫೆಬ್ರವರಿಲಿ ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ, ಬಾಳೆ, ಏಲಕ್ಕಿ, G9, ವಿಲಿಯಮ್ಸು ಮತ್ತು ಪಪ್ಪಾಯದಲ್ಲಿ 15 ನಂಬರು, 786 ಯಾರು ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಎಲ್ಲರೂ ಈ ಮಾಹಿತಿಯನ್ನು ಫಾಲೋ ಮಾಡಿ ನೀವು ಒಂದು ಉತ್ತಮವಾದ ಬೆಳೆಯನ್ನು ಬೆಳಿಬೋದು. ಇನ್ನೂ ಆದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೇನೆ. ಧನ್ಯವಾದಗಳು.